ರಾಹುಲ್ ಗಾಂಧಿ ವೋಟ್ ಚೋರಿ ಕ್ಯಾಂಪೇನ್ಗೆ ಕರ್ನಾಟಕ ಅಸ್ತ್ರವನ್ನ ಬಳಕೆ ಮಾಡಲಾಗ್ತಾ ಇದೆ. ಯಾವತ್ತು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಪ್ರಸ್ತಾಪ ಯಾವತ್ತು ಅಂದ್ರೆ 40 ದಿನಗಳ ಹಿಂದೆ. ಇವತ್ತು ಆಳಂದ ಫೈಲ್ಸ್ ಅನ್ನ ಓಪನ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಸರ್ಕಾರ ಮತ್ತು ಕೆಪಿಸಿಸಿ ಡೇಟಾ ಸಂಗ್ರಹಿಸಿ ವೋಟ್ ಚೋರಿ ಕ್ಯಾಂಪೇನ್ ಅನ್ನ ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರಾ ಅಂತ. ಆಳಂದ ಶಾಸಕ BR ಪಾಟೀಲ್ರನ್ನ ಕರೆಸಿ ಅವರಿಂದ ಮಾಹಿತಿ ಪಡ್ಕೊಂಡು ನಂತರ ಫ್ಯಾಮಿಲಿಯನ್ನು ಕರೆಸಿ ಕಂಪ್ಲೀಟ್ ಆಗಿ ಪ್ಲಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಲ್ಲಿ ಆಬ್ವಿಯಸ್ಲಿ ಅವರದ್ದೇ ಸರ್ಕಾರ ಇರೋದ್ರಿಂದ ಮಾಹಿತಿ ತೆಗೆಯೋದು ಈಸಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಅವರದ್ದೇ ಸರ್ಕಾರ ಇದೆ, ಮಾಹಿತಿ ತೆಗೆಯೋದು ಈಸಿ. ಅದನ್ನೇ ಮಹಾ ಬಾಂಬ್ ರೀತಿ ಬಿಂಬಿಸಿದ್ರು ಅನ್ನೋದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರುವಂತಹ ಅಂಶ. ಬಟ್ ಸ್ಟ್ರಾಟಜಿ ಕಂಪ್ಲೀಟ್ ಆಗಿ ಬಳಕೆ ಆಗ್ತಾ ಇರೋದು ಕರ್ನಾಟಕನೇ ಅಂತ. ಖಂಡಿತ. ಯಾಕಂದ್ರೆ ಮೊದಲ ಆರೋಪವನ್ನು ಮಾಡಿದ್ರು ಮತ್ತು ಮೊದಲ ಪ್ರತಿಭಟನೆಯನ್ನು ಕೂಡ ಅವರು ಬೆಂಗಳೂರಿನಲ್ಲೇ ಮಾಡ್ತಾರೆ. ಅಂದ್ರೆ ವೋಟ್ ಚೋರಿ ವಿಚಾರದಲ್ಲಿ ಇಡೀ ದೇಶಾದ್ಯಂತ ನಡೆದಿದೆ ಅನ್ನುವಂಥ ಆರೋಪದ ಜೊತೆಗೆ ಮೊದಲ ಪ್ರತಿಭಟನೆಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾರೆ. ಜೊತೆಗೆ ಬೆಂಗಳೂರು ಸೆಂಟ್ರಲ್ನ ವಿಚಾರದಲ್ಲಿ ದೂರು ಕೊಡಕ್ಕೆ ಹೋಗಿರುವಂಥದ್ದು, ನಂತರ ದೂರು ಕೊಡದೇ ಇರುವಂಥದ್ದು, ಈಗ ಒಂದಷ್ಟು ಬೆಳವಣಿಗೆಗಳಾಯಿತು. ಅಂದ್ರೆ ಅಧಿಕೃತವಾಗಿ ಅಫಿಡವಿಟ್ ಹಾಕಿ ದೂರು ಕೊಡಲಿಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಹಿಂದೆಟನ್ನು ಹಾಕಿದ್ರು ಆ ಸಂದರ್ಭದಲ್ಲಿ. ಆ ನಂತರದಲ್ಲಿ ಬೇರೆ ಬೇರೆ ಕಡೆ ಈ ರೀತಿ ನಡೆದಿದೆ ಅನ್ನೋ ಆರೋಪದ ಮಧ್ಯದಲ್ಲಿ ಬಿಹಾರದಲ್ಲೂ ಇದು ನಡೀಬಹುದು ಅನ್ನುವಂಥ ಆರೋಪವನ್ನು ಮಾಡಿದ್ರು. ಅಂದ್ರೆ ಮುಂದೆ ಬರುವಂಥ ವಿಧಾನಸಭೆ ಚುನಾವಣೆಯಲ್ಲಿ. ಇದರ ಮಧ್ಯದಲ್ಲಿ ಈಗ ಆಳಂದದ ವಿಚಾರವನ್ನ ಮತ್ತು ಮಹಾರಾಷ್ಟ್ರದ ವಿಚಾರವನ್ನು ಪ್ರಮುಖವಾಗಿ ಇದು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವಿಚಾರವನ್ನ ಹಿಂದೆ ಪ್ರಸ್ತಾಪ ಮಾಡಿದ್ರು. ಈಗ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 6018 ಮತಗಳನ್ನ ಡಿಲೀಟ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ, ಕೆಲವೊಂದು ಸಾಕ್ಷ್ಯಗಳನ್ನ, ಅಂದ್ರೆ ಯಾರ ಹೆಸರಲ್ಲಿ ಮಾಡಲಾಗಿದೆ ಅವರು ಮಾಡೇ ಇಲ್ಲ ಅನ್ನುವಂಥ ಮಾತನ್ನ, ಜೊತೆಗೆ ಗೊತ್ತೇ ಇಲ್ಲದ ರೀತಿಯಲ್ಲಿ ಸುಮಾರು ಒಂದೊಂದು ನಂಬರ್ನಿಂದ 12-13 ನಂಬರ್ ಮತದಾರರ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಿಸಿರುವಂಥದ್ದು, ಆ ಆ್ಯಪ್ನ ಬಳಕೆ ಮಾಡಿರುವಂಥದ್ದು ಅಥವಾ ಹೊರ ರಾಜ್ಯದ ನಂಬರ್ನ ಬಳಸಿರುವಂಥದ್ದು, ಈ ಎಲ್ಲ ಆದ್ರೆ ಇವೆಲ್ಲದಕ್ಕೂ ಪ್ರಮುಖವಾಗಿ ಎರಡೂ ವಿಚಾರಗಳಲ್ಲೂ ಕೂಡ ಕರ್ನಾಟಕವನ್ನೇ ಅವರು ಅವಲಂಬಿತರಂತೆ ಕಾಣಿಸ್ತಾ ಇದೆ. ಕರ್ನಾಟಕದ ಕೇಂದ್ರ ಲೋಕಸಭಾ ಕ್ಷೇತ್ರ ಅಂದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವಂಥದ್ದು ಮತ್ತು ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವಂತಹ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಎರಡು ಪ್ರಮುಖ ಸಾಕ್ಷಿಯಾಗಿ ಅವರು ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಇದಲ್ಲದೆ ಇನ್ನೂ ಸಾಕಷ್ಟು ಸಾಕ್ಷಿಗಳು ಅವರ ಬಳಿ ಇದೆ ಅನ್ನುವಂಥದ್ದು, ಆ ಸಾಕ್ಷಿ ಬೇರೆ ಬೇರೆ ರಾಜ್ಯದ ಅಥವಾ ಕರ್ನಾಟಕ ಸಂಬಂಧಪಟ್ಟಂಥದ್ದು ಏನಾದರೂ ಇದೆಯಾ ರಾಹುಲ್ ಗಾಂಧಿ ಅವರ ಬಳಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಮಮತಾ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಒಂದು ಮಾಮೂಲಿ ಎಲೆಕ್ಷನ್ ವೇಳೆ ಕೇಳಿ ಬರುವ ಆರೋಪದ ರೀತಿನೇ ಈ ಆರೋಪಗಳು ಇವತ್ತು ಕಾಣಿಸ್ತು. ಇವತ್ತು ಸ್ಪೆಷಲ್ ಆಗಿ ಹೈಡ್ರೋಜನ್ ಬಾಂಬ್ ಹಾಕ್ತಾರೆ ಅನ್ನೋ ನಿರೀಕ್ಷೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇತ್ತು. ಆ ನಿರೀಕ್ಷೆಗೇನು ಅಂಥದ್ದೇನು ದೊಡ್ಡ ತೀವ್ರತೆ ಕಂಡು ಬಂದಿಲ್ಲ.